ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇದು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡು ಬರ್ತಿದ್ದೀವಿ, ಎಲ್ಲ ಜಿಲ್ಲೆಯಲ್ಲಿ ಕೇಳಾಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರದ್ದು ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. ಮತ್ತು 28ರಲ್ಲಿ ನೀವು ನೋಡ್ರಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ, 28ಕ್ಕೆ ಬರಲ್ಲ. ಇದೇ ಲಾಸ್ಟ್. ನಾವು ಹಗಲೆಲ್ಲ ದುಡ್ಕೊಂಡು ಬರ್ತಿದೀವಿ ಪಾರ್ಟಿಗೆ. ನಾವು 500 ರೂಪಾಯಿಗೆ ಮಾರಾಟ ಆಗೋರಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರಂತ. ನೀವು ಬರ್ರಿ, ನಿಮ್ಗೆ ತೋರಿಸ್ತೀವಿ ನಾವು ಯಾವ 500 ರೂಪಾಯಿಗೆ ಮಾರಾಟ ಆಗ್ತೀವಿ ಅಂತ. ನಮ್ಗೆ ಮೋಸ ಮಾಡಿದ್ದಾರೆ ಸರ್, ನಮ್ಗೆ ಮೋಸ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮ್ಗೆ ಓಟ್ ತಗೊಳಕ್ ಇಟ್ಕೊಂತಾರೆ, ನಮ್ಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ ಬಿಜೆಪಿ ಬಂದ್ರೆ ತೊಂದರೆ ಇಲ್ಲ. ಬಿಜೆಪಿ ನರೇಂದ್ರ ಮೋದಿ 2014ರಲ್ಲಿ ಅದಾರೆ, ಏನಾಗ್ತಿಲ್ಲ ನಮ್ಗೆ. ಬಿಜೆಪಿಯಿಂದ ಮೋಸ ಆಗ್ತಿಲ್ಲ, ನಮ್ಮವ್ರು ಎದುರ್ಸಾಕತ್ತಾರೆ, ಏನಾಗಲ್ಲ. ದಯವಿಟ್ಟು ನಾವು 500 ರೂಪಾಯಿಗೆ ಮಾರಾಟ ಆಗಲ್ಲ. ಈ ಸಲ ನಾವು ಉತ್ತರ ಕಟ್ಟ ತೋರ್ಸೇ ಸರ್.